ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 2026ನೇ ಸಾಲಿನಲ್ಲಿ BPT ಕೋರ್ಸ್ ಯಾರಾದರೂ ಮಾಡ್ತಾ ಇದ್ರೆ, BPT ಕೋರ್ಸ್ಗಳನ್ನು ಮಾಡಬೇಕು ಅಂತ ಬಯಸಿದರೆ ನಮ್ಮ ಚಾನಲ್ ನಿಮಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಗಳಿದ್ದಲ್ಲಿ ಅವುಗಳನ್ನು ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿದರೆ ನಾನು ಈ ಥರ ವಿಡಿಯೋಗಳನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ನೋಡಿ, 2026ನೇ ಸಾಲಿನಲ್ಲಿ BPT ಮಾಡೋರಿಗೆ ಯಾವುದೇ ಥರದಂತಹ ನೀಟ್ ಎಕ್ಸಾಮ್ ಇಲ್ಲ, ಯಾವುದೇ ಥರದಂತಹ KCT ಎಕ್ಸಾಮ್ ಇಲ್ಲ. ಮತ್ತು ಹೆಂಗ್ರಿ ಅಂದರೆ, ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದರ ಒಂದು ಮಾರ್ಕ್ಸ್ಗಳ ಆಧಾರದ ಮೇಲೆ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟು ನಿಮಗೆ ಅಡ್ಮಿಷನ್ ಅಂದರೆ ಕೌನ್ಸಿಲಿಂಗಿಗೆ ರ್ಯಾಂಕ್ಗಳನ್ನು ಕೊಟ್ಟು ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ನಿಮಗೆ ಟೈಮನ್ನು ಕೊಡ್ತಾರೆ. ಆದರೆ ಕಂಡೀಷನ್ ಏನಪ್ಪ ಅಂತಂದರೆ, ನೀವು KCT ಅಪ್ಲಿಕೇಶನ್ ಹಾಕಿರಲೇಬೇಕು. KCT ಅಪ್ಲಿಕೇಶನ್ ಹಾಕಿರಬೇಕು, ಆಮೇಲೆ ನೀವು ಪೇಮೆಂಟನ್ನು ಮಾಡಿರಬೇಕು, ಜಸ್ಟ್ ವೇಟ್ ಮಾಡಬೇಕು ನಿಮ್ಮ ರ್ಯಾಂಕ್ ನಂಬರ್ ಬರೋ ತನಕ. ಅದಕ್ಕೆ ಯಾವುದೇ ಥರದ ನೀಟ್ KCT ಎಕ್ಸಾಮ್ ಈ ವರ್ಷ ಕೊಟ್ಟಿಲ್ಲ, ಜಸ್ಟ್ PUC ಆಧಾರದ ಮೇಲೆ ಇದೆ. ಹೌದಾ? ಒಟ್ಟು ಏನಿಲ್ಲ ಅಂದರೂ ಕೂಡ ಗೌರ್ಮೆಂಟ್ 2 ಕಾಲೇಜ್ ಅದಾವ್ರಿ, ಒಂದು 90+ ಪ್ರೈವೇಟ್ ಕಾಲೇಜ್ಗಳು ಅದಾವೆ, ಮತ್ತು ಹೆಚ್ಚು ಅದಾವ್ರಿ, ಅರೌಂಡ್ 100 ಕಾಲೇಜ್ ತನಕನೂ ಅದಾವ್ರಿ. ಪ್ರೈವೇಟ್ ಕಾಲೇಜ್ ಜಾಸ್ತಿ ಇರೋದು. 8,775 ರೂಪಾಯಿದಲ್ಲಿ ಅಡ್ಮಿಷನ್ ತಗೋಬಹುದು. ಗೌರ್ಮೆಂಟ್ ಕಾಲೇಜಲ್ಲಿ ಹೋದ್ರು 8,000, ಪ್ರೈವೇಟ್ ಕಾಲೇಜಲ್ಲಿ ಹೋದ್ರು ಕೂಡ 8,000 ರೂಪಾಯಿ ಫೀಸ್ ನಿಮಗಿರುತ್ತೆ. 8,000 ಪ್ಲಸ್ ಫೀಸ್ ಇರುತ್ತೆ. ಇದಕ್ಕೆ ನೀವು ವೇಟ್ ಮಾಡಬೇಕಾಗತ್ತಾ. ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆಧಾರದ ಮೇಲೆ ಏನು ಮಾಡ್ತಾರೆ, ಸೀಟ್ ಹಂಚಿಕೆಯನ್ನು ಮಾಡ್ತಾರೆ. ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಏನಾಗತ್ತೆ ಅಂದ್ರೆ ರ್ಯಾಂಕ್ ನಂಬರ್ ವೇರೀಸ್ ಆಕತ್ರಿ. ಹೋದ ವರ್ಷ ಇದ್ದವ್ರಿಗೆ ಈ ವರ್ಷ ಇದ್ದವ್ರಿಗೆ ವ್ಯತ್ಯಾಸ ಆಗ್ತತಿ. ಅದಕ್ಕೆ ನೀವು ವೇಟ್ ಮಾಡಬೇಕು ರ್ಯಾಂಕ್ ನಂಬರ್ ಬರೋ ತನಕನೂ. ಆಮೇಲೆ ಜಾಸ್ತಿ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಸೀಟ್ ಸಿಗುತ್ತೆ. ಎಂತರ ಎಲ್ಲಿ ತನಕ ಸಿಗುತ್ತೆ ಅಂದ್ರೆ ನೋಡ್ರಿ, ಅಂದಾಜಾಗಿ ಹೇಳೋದಾದ್ರೆ 65ರಿಂದ ಮೇಲಿದ್ದವ್ರಿಗೆ ಆರಾಮಾಗಿ ಸೀಟ್ ಸಿಗುವಂತ ಚಾನ್ಸಸ್ ಇದೆ. ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ತನಕ ಹೋದ್ರೆ 60% ಇದ್ದವರು ಕೂಡ ಸೀಟ್ ಸಿಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ BPT ಕಾಲೇಜ್ ತುಂಬಾ ಕಡಿಮೆ ಅದಾವ್ರಿ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸೀಟ್ಗಳು ಕೂಡ ತುಂಬಾ ಕಡಿಮೆ ಇರೋದು. ಹೀಗಾಗಿ ಬಹಳಷ್ಟು ಕಡಿಮೆ ವಿದ್ಯಾರ್ಥಿಗಳಿಗೆ ಈ ಸೀಟ್ ಸಿಗುವಂಥದ್ದು. 65ಕ್ಕಿಂತ ಮ್ಯಾಗಿದ್ದವರಿಗೆ ಚಾನ್ಸಸ್, SC ST ಕ್ಯಾಟಗರಿಯನ್ನು ಹೈದರಾಬಾದ್, ಕರ್ನಾಟಕ, ಕನ್ನಡ ಮೀಡಿಯಂ ಇದ್ರೆ ಒಳ್ಳೆ ಚಾನ್ಸಸ್ ಇದೆ ಸೀಟ್ ಸಿಗುವಂಥದ್ದು. ಮತ್ತೇನಾದ್ರು ಡೌಟ್ ಇದ್ರೆ ನನ್ನ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡ್ರಿ.